ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 307 ಎರಡು ಅಪಘಾತಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಒಂದು ಮೊನ್ನೆ ಹೊಸಕೋಟೆ ಹತ್ರ, ಬೆಂಗಳೂರಿನ ಹತ್ರ ಬೆಳಗ್ಗೆ ಒಂದು 5 ಜನ ಹುಡುಗರು, ಎಲ್ಲ ಟೀನೇಜರ್ಸ್ಗಳು, 14, 15, 16 ವರ್ಷ, ಬೆಳಗ್ಗೆ ಬಿರಿಯಾನಿ ತಿನ್ನಬೇಕು ಅಂತೇಳಿ ಆ ಮನೆಯವರ ಕಣ್ಣು ತಪ್ಪಿಸ್ಬಿಟ್ಟು ಆ ಕಾರ್ ತಗೊಂಡು ಹೋಗ್ಬಿಟ್ಟು ಯಾವುದೋ ವೆಹಿಕಲಿಗೆ ಗುದ್ದಿ ಭಾಳ ವಿಚಿತ್ರವಾಗಿ, ದಾರುಣವಾಗಿ 5 ಜನ ತೀರ್ಕೊಂಡ್ರು. ಅದನ್ನು ಬಿಟ್ಟರೆ ಮೊನ್ನೆ ಆ ಪೀಣ್ಯ ಹತ್ರ ಪುನಃ 5-6 ಜನ ಸ್ನೇಹಿತರು, ಅದೇ ವಯಸ್ಸಿನವರು, ಆ ಹುಡುಗ ಏನೋ ಅವನು ಟಾಟಾ ಇಂಡಿಕಾ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದಂತೆ, ಅದನ್ನು ಟ್ರಯಲ್ ಮಾಡಲಿಕ್ಕೆ ಹೋಗಿದ್ದಾರೆ. ಅವರು ಕೂಡ ಡಿವೈಡರಿಗೆ ಗುದ್ದುಬಿಟ್ಟು ಸ್ಪಾಟ್ನಲ್ಲೇ ಡೆತ್ತು. ಇವೆರಡೂ ಕೂಡ ಒಂದು ಶಾಕು ಅನ್ನು ಕೊಡ್ತದೆ ಇಡೀ ಕರ್ನಾಟಕದ ಜನತೆಗೆ ಮತ್ತು ಹೆತ್ತವರಿಗೆ ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಗೆ. ಕಾರಣ 6ರಿಂದ 14 ವರ್ಷದ ಒಳಗಡೆ ಮಾತ್ರ ಮಕ್ಕಳನ್ನು ಒಂದು ಸೆಲ್ಫ್ ಡಿಸಿಪ್ಲಿನ್, ಸ್ವನಿಯಂತ್ರಣ ಮತ್ತು ಶಿಸ್ತಿಗೆ, ಸಮ್ಯತೆಗೆ, ತಾಳ್ಮೆಗೆ ಒಳಪಡಿಸ್ಬೋದು ಅಷ್ಟೇ. 14 ವರ್ಷ ಆದಮೇಲೆ ಅದಾಗಲ್ಲ. ಅದು ಈ 14 ವರ್ಷ ಆಗಿರ್ತಕ್ಕಂಥ ಕೇಸುಗಳು ಎರಡು ಅಪಘಾತಗಳು. ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು, ಇಲ್ಲಿ ಹೆತ್ತವರು ಫೇಲ್ ಆದ್ರೆ ಅಥವಾ ಶಿಕ್ಷಣ ವ್ಯವಸ್ಥೆ ಫೇಲ್ ಆಯಿತಾ ಅಥವಾ ಸಮಾಜ ಫೇಲ್ ಆಯಿತಾ ಅಂತಕ್ಕಂಥ ವಿಚಾರ. ಇದು ನಮಗೆ ಅನುಭವ ಆಗಬೇಕು, ಅಲ್ಲಿಯವರೆಗೆ ಕಾಯ್ತಕ್ಕಂಥ ವಿಷಯ ಅಲ್ಲ. ಇದು 2 ಅಪಘಾತಗಳು ಕೂಡ ನಮ್ಮ ಮಕ್ಕಳಿಗೆ ಆಗಿದೆ ಅಂತಕ್ಕಂಥ ಒಂದು ಊಹೆಯನ್ನು ಮಾಡಿಕೊಂಡು ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ಕಾಪಾಡಬೇಕು, ಒಂದು ಶಿಸ್ತನ್ನು ಮೂಡಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಇದೇ ವ್ಯತ್ಯಾಸ ಇರೋದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ. ಹೆಣ್ಣುಮಕ್ಕಳು ಈ ಟೈಪ್ ಆಗಿದ್ದನ್ನು ಕೇಳಿದ್ದೀರಾ, ನೋಡಿದ್ದೀರಾ? ಅದಕ್ಕೆ ಹೆಣ್ಮಕ್ಳನ್ನು ಹೆತ್ತೋರು ಪುಣ್ಯವಂತರು ಅಂತ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ದೇ ಆರ್ ಆಲ್ ಮಿನಿ ಮದರ್ಸ್. ಮಾತೃತ್ವ ಇರ್ತದೆ, ತಾಳ್ಮೆ ಇರ್ತದೆ, ಒಂದು ವಾತ್ಸಲ್ಯ ಇರ್ತದೆ, ಭಾಳ ಸೆಲ್ಫ್ ಡಿಸಿಪ್ಲಿನು ನಮ್ಮ ಹೆಣ್ಣುಮಕ್ಕಳು. ಮತ್ತು ಆ ದೃಷ್ಟಿಯಲ್ಲಿ ನಾವು ಎಲ್ಲಿ ಎಡುತ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಅವರು ತೀರ್ಕೊಂಡ್ರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ಜೀವನ ಪರ್ಯಂತರ ಅವರ ಹೆತ್ತವರು ಅವರ ಕೊರಗಿನಲ್ಲೇ ಸಾಯ್ತಾರಲ್ಲ, ಇದು ಯಾವ ಆ ಪೇರೆಂಟ್ಸಿಗೂ ಮತ್ತು ಯಾವ ಹೆತ್ತವರಿಗೂ ಕೂಡ ಬರದೇ ಇರಲಿ ಅಂತಕ್ಕಂಥ 2 ಅಪಘಾತಗಳು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಎಲ್ಲ ಹೆತ್ತವರಿಗೆ ಮತ್ತು ಶಿಕ್ಷಣ ವ್ಯವಸ್ಥೆಗೆ ಕೊಟ್ಟಿದೆ ದೇಶಾದ್ಯಂತ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.